ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಸೇರಿರ್ತಕ್ಕಂಥ ಉದ್ದೇಶ, ಕಳೆದ ಮೇ 20ನೇ ತಾರೀಕು ನಾವು ತಹಸೀಲ್ದಾರ್ ಅವರನ್ನ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಸಭೆ ಕರೆದು ನಮ್ಮ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಿಂದ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚಿಸಿ ಅವ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ಸಭೆ ಕರೆಸಿದ್ವಿ. ಆದರೆ ಆ ಸಭೆ ಮಾತ್ರ ನಡೀತು. ಅಲ್ಲಿಂದ ಇಲ್ಲಿ ತನಕ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹೇಳಿದಾಗೆ ಟಿಪ್ಪಣಿ ಮತ್ತು ಅನುಪಾಲನಾ ವರದಿಯನ್ನು ಹಲವಾರು ಬಾರಿ ನಮ್ಮ ಕಾರ್ಯದರ್ಶಿಯವರು ಕೇಳಿದರೂ ಸಹ ಕೊಡದೇನೆ, ಅಥವಾ ಈಗ ಉದಾಸೀನ ಬೇಜವಾಬ್ದಾರಿತನ ಅಂತ ಈಗ ನಮಗೆ ಕಾಣಿಸ್ತಾ ಇದೆ. ಅದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ. ಎರಡನೇದಾಗಿ, ಆವತ್ತಿನಿಂದ ಇಲ್ಲಿ ತನಕ ಏನು ಅನುಷ್ಠಾನಗೊಳಿಸಿದ್ದೇವೆ ಅದನ್ನು ಮಾಹಿತಿಯನ್ನು ಈ ನಮ್ಮ ಪ್ರತಿಭಟನಾ ಸಭೆಗೆ ತಹಸೀಲ್ದಾರ್ ಅವರು ಬಂದು ಹೇಳಬೇಕು, ಅಥವಾ ಅವ್ರ ಪರವಾಗಿ ಯಾರಾದರೂ ಬಂದು ಹೇಳ್ಬೋದು. ತಹಸೀಲ್ದಾರ್ ಕೇಳಿದ್ರೆ ನಾವು ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಹೆಜ್ಜಿನಗೆರೆ ಗ್ರಾಮದಲ್ಲಿ 203 ಸರ್ವೆ ನಂಬರು, ಅದು 15 ಎಕರೆನ ತಾವು ಇಟ್ಕೊಟ್ಟಿದ್ರು. ಒಂದು ಡೈರಿ ಫಾರಂ ಕೊಟ್ಟಿದ್ರು. ಆ ಡೈರಿ ಫಾರಂ ನಡೀತಾ ಹೋದಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರ ವಾಪಸ್ ದುಡ್ಡು ಹಾಕುತ್ತದೆ ಅಂತ ಆ ಸಾಗುವಳಿ ಚೀಟಿನಲ್ಲೂ ಸಹ ನಮೂದನೆ ಮಾಡಿದ್ದು. ಅದರ ವಿರುದ್ಧ ನಾವು ಆ ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ನ್ಯಾಯಾಲಯದಲ್ಲಿ ಹೋಗಿ ಸರ್ಕಾರದ ಪರವಾಗಿ ಅದು ಆದೇಶ ಆಗಿದ್ರೂ ಸಹ ಅಲ್ಲಿ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ, ಮನೆ ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ಇದುವರೆಗೆ ಏನು ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನು ಸಹ ನಮಗೆ ತಿಳಿಸ್ಬೇಕು. ಯಾತಕ್ಕೆ ಅಂತಂದರೆ ಅಲ್ಲಿ ಏನು ಮನೆಗಳು ಕಟ್ತಾ ಇದ್ದಾರೆ ಅವರನ್ನೇ ಹೋಗಿ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಆ ಸ್ಟೇ ಏನು ಹೇಳ್ತಪ್ಪ ಅಂದರೆ ಏನಿದೆ ಈಗ ಯಥಾಸ್ಥಿತಿ ಅದು ಕಾಪಾಡಬೇಕು ಅಂತ ಇದ್ರೂ ಸಹ ಮೌನವಾಗಿ ತಾಲೂಕು ಆಡಳಿತ ಕಣ್ಣು ಮುಚ್ಚಲು ಕೂತಿದೆ ಅಂದರೆ ಇವರು ಸಹ ಅವ್ರ ಜೊತೆಯಲ್ಲಿ ಸಾಮೀಲಾಗಿದ್ದಾರೆ ಅಂತ ನಮಗೆ ಸಂಶಯ ಬರ್ತಾರೆ. ಅದನ್ನು ನಾವೆಲ್ಲರೂ ಪ್ರಶ್ನೆ ಮಾಡ್ತೀವಿ ಅಂತ ಹೋದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡು ನಿಮ್ಮ FIR ಮಾಡಿ ಜೈಲಿಗೆ ಹಾಕ್ತೀವಿ ಅನ್ನೋದನ್ನು ತಹಸೀಲ್ದಾರ್ ಅವರು ಮೌಖಿಕವಾಗಿ ನಮ್ಮ ಎದುರುಗಡೆನೇ ಹೇಳಿದ್ದಾರೆ. ಇದು ಖಂಡನೀಯ. ಇದನ್ನು ನಾವು ಖಂಡಿಸಲೇಬೇಕು. ಯಾಕೆಂದರೆ ತಾಲೂಕು ಆಡಳಿತ ಎಲ್ಲಿ ಸರ್ಕಾರಿ ಜಮೀನುಗಳಿದೆ ಅದನ್ನು ರಕ್ಷಣೆ ಮಾಡಬೇಕಾದ್ದು ಮೊದಲ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ಇವರೇನೇ ಶಾಮೀಲಾಗಿ ಖಾಸಗಿಯವರ ಪರವಾಗಿ ನಿಂತ್ಕೊಂಡ್ರೆ ಬೇಲಿಯ ಹೊರ ಎದ್ದು ಮೇದ್ರೆ ಬೇಲಿ ಯಾತಕ್ಕೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಆದ್ರಿಂದ ತಹಸೀಲ್ದಾರ್ ಅವರು ಕೃಪೆ ಬಂದು ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ. ನಾನು ಹಲವಾರು ಬಾರಿ ಅವರಿಗೆ ಮೌಖಿಕವಾಗಿ ದೂರವಾಣಿ ಮುಖಾಂತರ ಮತ್ತು ಪ್ರತ್ಯಕ್ಷವಾಗೂ ಸಹ ಅವರಿಗೆ ಹೇಳಿದ್ದೀನಿ. ಇದುವರೆಗೆ ಏನು ಕ್ರಮ ತಗೊಂಡಿದೆ ಅಂತ ಅದನ್ನು ಸಹ ಹೇಳಬೇಕು.